ಮೊದಲನೇದಾಗಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನೀವೆಲ್ಲ ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ಟೈಮ್ ತಗೊಂಡು ಇಲ್ಲಿಗೆ ಬಂದಿರೋದು. ಈ ಪ್ರಯತ್ನ ನಾನು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನನೇ ಈ ಸಿನಿಮಾ. ಈಗ ಫಸ್ಟ್ ಎಲ್ಲ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಆಯ್ತು, ಅದಾದ್ಮೇಲೆ LSD ಲಾಂಚ್ ಮಾಡಿದ್ವಿ, ಅದಾದ್ಮೇಲೆ ಈ ಸಿನಿಮಾದಲ್ಲೂ ಮತ್ತೆ ಉಗ್ರಾಯುಧಂ ಆಯ್ತು. ಇಷ್ಟು ಸಿನಿಮಾಗಳಲ್ಲೂ ನೋಡ್ಕೊಟ್ರೆ ಒಂದೊಂದು ಸಿನಿಮಾನು ಒಂದೊಂದು ಬೇರೆ ಜಾನರು, ಬೇರೆ ತರದ ಕಂಟೆಂಟು ಮತ್ತೆ ಡಿಫ್ರೆಂಟ್ ಟೈಪ್ ಆಫ್ ಸಬ್ಜೆಕ್ಟ್ ಲೈನ್ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಈ ಸಿನಿಮಾ ಒಂದು ಡಿಫ್ರೆಂಟ್ ಏಕೆ ಅಂತಂದ್ರೆ ಇದರಲ್ಲಿ ಈಗ ಜನರು ನನಗೆ ಫಸ್ಟ್ ಸಿನಿಮಾ ನಿದ್ರಾದೇವಿ ಎಲ್ಲ ನೋಡಿದಾಗ ನಮ್ಗೆ ಸಾಂಗ್ಸ್ ಬೇಕು, ಡ್ಯಾನ್ಸ್ ಬೇಕು, ಅಲ್ವಾ ಫೈಟ್ ಬೇಕು, ಏನೇನೋ ಈಗ ನಾರ್ಮಲ್ ಟ್ರೆಡಿಷನಲ್ ಪ್ಯಾಟರ್ನ್ ಅಲ್ಲೂ ನಮಗೆ ಮಸಾಲೆ ಇರೋ ಸಿನಿಮಾಗಳು ಬೇಕು ಅಂದಾಗ ಮನೋಜ್ ಈ ಸಬ್ಜೆಕ್ಟ್ ತಗೊಂಡ್ಬಂದಾಗ ನನಗೆ ಓಕೆ, ಇದರಲ್ಲಿ ಅವರು ಯಾರ್ಯಾರು ಏನೇನು ಫೀಡ್ಬ್ಯಾಕ್ಗಳು ಫಸ್ಟ್ ಸಿನಿಮಾ ಆದ್ಮೇಲೆ ಕೊಟ್ಟರಲ್ಲ ಅದಷ್ಟು ಫೀಡ್ಬ್ಯಾಕ್ಗಳು ಈ ಸಿನಿಮಾದಲ್ಲಿ ಇದೆ. ಸೊ ಹಂಗಾಗಿ ಈ ಸಿನಿಮಾ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಡುತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಈ ಕರೆಂಟ್ ಟ್ರೆಂಡ್ ಅಲ್ಲಿ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಹಾಕಿ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಾಗೂ ಎಷ್ಟೋ ಸಿನಿಮಾಗಳು ಜನರನ್ನ ಆಕರ್ಷಣೆ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದಾವೆ. ಅಂತದ್ರ ಮಧ್ಯ ಹೊಸ ಟೀಮ್ ಇಟ್ಕೊಂಡು, ಹೊಸ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ ಟೀಮ್ನೆಲ್ಲ ಇಟ್ಕೊಂಡು ಒಂದು ಸಿನ್ಸಿಯರ್ ಪ್ರಯತ್ನ ಮಾಡಿದೀವಿ. ಯಾರಿಗೂ ಏನೋ ಅವ್ರ ಬ್ಯಾಕ್ ಗ್ರೌಂಡ್ ಆಗ್ಲಿ ಏನೋ ನೋಡದೆ ಅವ್ರಿಗೆ ಟ್ಯಾಲೆಂಟ್ ಇದೆ ಅನ್ನೋದೊಂದೇ ಕಾರಣಕ್ಕೆ ಅವ್ರಿಗೆ ಆಪರ್ಚುನಿಟಿಗಳು ಕೊಟ್ಕೊಂಡು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಆ ಒಂದು ಪ್ರಯತ್ನ ನಿಮ್ಮನ್ನೆಲ್ಲರನ್ನೂ ಡೆಫಿನೆಟ್ಲಿ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಝಲಕ್ ನೋಡಿದ್ರಲ್ಲೇನೆ ನಿಮ್ಗೆ ಮ್ಯೂಸಿಕಲಿ ಎಷ್ಟರ ಮಟ್ಟಿಗೆ ಇದು ಇಂಪ್ರೆಸ್ ಮಾಡುತ್ತೆ ಅನ್ನೋದು ಗೊತ್ತಾಗ್ತಿದೆ. ನಮ್ಮ ಸೂರಜ್ ಜೋಯಿಸು ಸಿಕ್ಕಾಬಟ್ಟೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಾಂಗ್ಸ್ ಬಹಳ ಚೆನ್ನಾಗಿ ಬಂದಿದ್ದಾವೆ ಎಲ್ಲವನ್ನು. ಇಷ್ಟರಲ್ಲಿ ಆ ಸಾಂಗ್ಸ್ನೆಲ್ಲ ರಿಲೀಸ್ ಮಾಡ್ತೀವಿ. ಅಂಡ್ ಹೀರೋ ಬಗ್ಗೆ ಹೇಳಲೇಬೇಕು. ರಾಹುಲ್ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಅಂಡ್ ಅವರು ಎಷ್ಟು ರಗಡ್ ಲುಕ್, ಆ ಮಾಸ್ ಎಲಿಮೆಂಟ್ ಇಟ್ಕೊಂಡು ಸ್ಕ್ರೀನ್ ಮೇಲೆ ಕಾಣ್ತಾರೆ ಅಂದ್ರೆ ಯು ವಿಲ್ ಸಿ ಹಿಮ್ ಲೈಕ್ ಜಸ್ಟ್ ಅ ಬಾಯ್ ನೆಕ್ಸ್ಟ್ ಡೋರ್. ಪಕ್ಕದ ಮನೆ ಹುಡುಗನ್ ತರ ಒಂದು ಕ್ಯಾರೆಕ್ಟರ್ ಅದು. ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಾನು ಸಿನಿಮಾ ಕತೆ ಬಗ್ಗೆ ಏನು ಮಾತಾಡೋದಿಲ್ಲ, ಡೈರೆಕ್ಟರ್ ಆಲ್ರೆಡಿ ಸರ್ ಏನು ಹೇಳ್ಬೇಡಿ ಅಂತ ಅವ್ರು ನಮ್ಗೆ ರೆಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಅಂಡ್ ಕಾಶಿಮಾ, ಶಿ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಆಲ್ರೆಡಿ ಅವರು ಬಹಳಷ್ಟು ಸಿನಿಮಾಗಳಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ, ಬಟ್ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಪಾತ್ರ. ಅಗೇನ್ ಶಿ ಲುಕ್ಸ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಡ್ಯಾನ್ಸು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದಲ್ಲದೆ ಸಾಕಷ್ಟು ದೊಡ್ಡ ತಾರಾಗಣನೆ ಇದೆ. ಇದೆಲ್ಲ ಮೀರಿ ನಮ್ಮ ಮನೋಜ್ ಬಗ್ಗೆ ಮಾತಾಡಲೇಬೇಕು. ಮನೋಜ್ ಅವ್ರು ಹೇಳ್ದಾಗೆ ಅವರಿಗೆ ಹಸಿವು, ಅವರಿಗೆ ಒಂದು 20 ಜನಕ್ಕೆ ಆಗಷ್ಟು ಹಸಿವು ಅವರೊಬ್ಬರಲ್ಲೇ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಡೆಫಿನೆಟ್ಲಿ ಹಿ ಇಸ್ ಅ ಹೈಲಿ ಟ್ಯಾಲೆಂಟೆಡ್ ಪರ್ಸನ್. ಅದನ್ನ ಅವ್ರ ಬಗ್ಗೆ ಅವರು ಹೇಳ್ತಾರೆ. ಬಟ್ ಸಿನಿಮಾದಲ್ಲಿ ನನಗೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಅವರು ಡೆಫಿನೆಟ್ಲಿ ಸ್ಯಾಟಿಸ್ಫೈ ಆಗೋ ತರ ಕೆಲಸ ಮಾಡಿದ್ದಾರೆ. ಅಂಡ್ ಓವರ್ ಆಲ್ ಎಲ್ಲ ಟೀಮ್ ವರ್ಕ್ ಬಹಳ ಚೆನ್ನಾಗಿದೆ. ನಾನೊಂದೇ ಕೇಳ್ಕೊಳೋದೇನಂತಂದ್ರೆ, ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂದದೆ ಪ್ರತಿ ಪ್ರಯತ್ನಕ್ಕೂ ನೀವೆಲ್ಲ ನನ್ನ ಜೊತೆಗೆ ನಿಂತ್ಕೊಳ್ಳಿ. ನಾನು ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡೋದ್ರಲ್ಲಿ ನಾನು ತೊಡಗಿಸ್ಕೊಂತೀನಿ. ಸಕ್ಸಸ್ ಹುಡುಕ್ತಾ ಇದೀವಿ. ಡೆಫಿನೆಟ್ಲಿ ಸಕ್ಸಸ್ ಈ ಸಿನಿಮಾ ಮುಖಾಂತರ ಶುರು ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮೊದಲ ದೃಶ್ಯದ ತುಣುಕುಗಳು ಅಂತ ಏನ್ ಹೇಳ್ತೀವಿ, ಅದು ತುಂಬಾ ಪ್ರಾಮಿಸಿಂಗ್ ಆಗಿದೆ. ಅಂದ್ರೆ ನನಗೆ ಸಡನ್ ಆಗಿ ನಮ್ಮ ಪಕ್ಕದ ರಾಜ್ಯದ, ನೆರೆ ರಾಜ್ಯದ ಚಿತ್ರಗಳು ಇತ್ತೀಚೆಗೆ ಪ್ರದೀಪ್ ರಂಗನಾಥನ್ ಅವ್ರದೊಂದು ಸಿನಿಮಾಗಳು ಬಂತಲ್ಲ, ಲೈಕ್ ಡ್ಯೂಡ್, ಡ್ರ್ಯಾಗನ್, ಆ ತರ ಒಂದು ಫೀಲ್ ಕೊಡ್ತಾ ಇದೆ. ಅಂದ್ರೆ ಈ ತರದ ಚಿತ್ರಗಳು ಯೂಶಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದ್ರೆ ಒಂದು ಆನೆಸ್ಟ್ ಲವ್ ಸ್ಟೋರಿ, ಒಂದು ಯಂಗ್ಸ್ಟರ್ಸ್ ಗಳ ತರಲೆಗಳು, ಆ ತರದೊಂದು ಇದು ಎಲ್ಲೋ ಕಡಿಮೆ ಆಗ್ತಾ ಇದೆ. ಅಂತ ಟೈಮಲ್ಲಿ ಇಂಥ ಒಂದು ಚಿತ್ರ ಬರ್ತಾ ಇರೋದು ನಿಜವಾಗ್ಲೂ ಖುಷಿ. ಡೆಫಿನೆಟ್ಲಿ ಎವ್ರಿಥಿಂಗ್ ಇನ್ ದ ಆಸ್ಪೆಕ್ಟ್ ಆಫ್ ಮ್ಯೂಸಿಕ್ ಮೇಕಿಂಗ್, ಆಮೇಲೆ ಒಂದೇನೋ ಒಂದು ತರಲೆ ಆಗಿ ಒಂದು ಒಳಗೆ ಹಿಲೇರಿಯಸ್ ಆಗಿ ಏನೋ ಒಂದು ಕಂಟೆಂಟ್ ಇದೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ರಾಹುಲ್ ಇಸ್ ಲುಕಿಂಗ್ ರಿಯಲಿ ಪ್ರಾಮಿಸಿಂಗ್ ಅಂಡ್ ದ ಲೀಡ್ ಕಾಸ್ಟ್ ಆಲ್ಸೋ. ಅಂಡ್ ನನಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕಾಗಿರೋದು ನಮ್ಮ ನಿರ್ಮಾಪಕರ ಬಗ್ಗೆ. ಜಯರಾಮ್ ಸರ್ ಅಂದ್ರೆ ಈಗ ನೋಡಿ, ಅವ್ರು ಆಲ್ರೆಡಿ ಇದು 3-4ನೇ ಸಿನಿಮಾ ಅಂತ ಅನ್ಸುತ್ತೆ. 4 ಸಿನಿಮಾ ಮಾಡಿ ಅಂದ್ರೆ ಅವರು ಫಸ್ಟೇ ಉಗ್ರಾಯುಧ ಮಾಡ್ಬೋದಾಗಿತ್ತು. ಬಟ್ ಹಿ ಟ್ರೈ ಟು ಗಿವ್ ಆಪರ್ಚುನಿಟೀಸ್ ಫಾರ್ ದ ನ್ಯೂ ಕಮರ್ಸ್, ವಿಚ್ ಮೋಸ್ಟ್ ಆಫ್ ದ ಬಿಗ್ ಪ್ರೊಡಕ್ಷನ್ ಹೌಸ್ ಆಲ್ಸೋ ಡಸಂಟ್ ಡು. ಅದು ಅವರಿಗೆ ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಯು ವಿತ್ ಹೋಲ್ ಆಫ್ ಮೈ ಹಾರ್ಟ್ ಸರ್. ಬಿಕಾಸ್ ಎಲ್ಲಿವರೆಗೂ ಆ ಒಂದು ಆಟಿಟ್ಯೂಡ್ ಇರುತ್ತೆ, ಅದು ಡೆಫಿನೆಟ್ಲಿ ನಿಮ್ಮ ಸುರ ಮೂವೀಸ್ ಇನ್ನು ಭಾರತಾದ್ಯಂತ ಇನ್ನು ದೊಡ್ಡ ಮಟ್ಟದ ಯಶಸ್ಸುಗಳು, ದೊಡ್ಡ ದೊಡ್ಡ ಸಿನಿಮಾಗಳನ್ನ ಖಂಡಿತ ಮಾಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಫೈನಲಿ ಯಂಗ್ಸ್ಟರ್ಸ್ ನ, ಹೊಸಬ್ರನ್ನ ಬೆನ್ ತಟ್ಟದಾಗ್ಲೇ, ನನಗೂ ಯಾರೋ ಅವತ್ತು ಗೋವಿಂದ ಎನ್ಮ ಅಂತ ಒಂದು ಸಿನಿಮಾ ಮಾಡಿದಾಗ
ಆಗಿನ ಕಾಲಕ್ಕೆ ಒಂದು ವೆರಿ ಸ್ಮಾಲ್ ಬಜೆಟ್ ಸಿನಿಮಾ ನನಗೆ ಬೆಂತಟ್ಟಿದ್ದಕ್ಕೆ ಇವತ್ತು ನಾನು ಏನೋ ನಾನೊಂದಷ್ಟು ಏನೋ ಪ್ರೊಡ್ಯೂಸ್ ಮಾಡೋಷ್ಟು ಹಂತಕ್ಕೆ ಬೆಳೆದಿದ್ದೀನಿ. ಸೊ ಹಾಗಾಗಿ ಗೊತ್ತಿಲ್ಲ ಯಾವುದು ಹೆಂಗಾಗುತ್ತೆ ಅಂತ, ಬಟ್ ಸಿನಿಮಾ ಇಂಡಸ್ಟ್ರಿ ಸಮಥಿಂಗ್ ಲೈಕ್ ದಟ್. ಸೊ ಅದನ್ನ ಅವರು ಬಹಳ ತುಂಬಾ ಆನೆಸ್ಟ್ ಆಗಿ ತುಂಬಾ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಐ ವಿಶ್ ದೆಮ್ ಗುಡ್ ಲಕ್. ಮನೋಜ್ ಅವ್ರಿಗೂ ಒಳ್ಳೇದಾಗ್ಲಿ. ಪ್ರವೀಣ್ ಶೆಟ್ಟರ್ ಸರ್ ಬಂದಿದ್ದಾರೆ, ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ತಾ ಇದೀವಿ ಇಲ್ಲಿ. ಸೊ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಲುಕಿಂಗ್ ಫಾರ್ವರ್ಡ್ ಟು ಸಿ ದಿಸ್ ಫಿಲ್ಮ್ ಆನ್ ಸ್ಕ್ರೀನ್. ಆಗಸ್ಟ್ ಅಂತ ಬೇರೆ ಹಾಕಿದ್ದಾರೆ, ಇನ್ನೂ ಖುಷಿ ಆಯ್ತು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆದರೆ ಸಾಕು, ಯಾಕೆಂದರೆ ತುಂಬ ಒಂದಷ್ಟು ಮಸಾಲೆ ಎಲ್ಲ ಹಾಕಿ ಮಾಡಿರೋ ಸಿನಿಮಾ ಇದು. ಅಂದರೆ ಸಿನಿಮಾಲಿ ಒಂದು ಆ್ಯಕ್ಚುಲಿ ಒಳ್ಳೆ ವಿಷಯನೂ ಇದೆ, ಬಟ್ ಏನು ಹೇಳಬೇಕು ಜನಕ್ಕೆ, 2 ಅವರ್ ಜನ ಥಿಯೇಟರ್ ಕೂತಾಗ ಬೋರ್ ಆಗಬಾರ್ದು ಅನ್ನೋ ಲಾಜಿಕ್ನ ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಸಿನಿಮಾ ಇದು. ಸಿನಿಮಾ ಆ್ಯಕ್ಚುಲಿ ಜರ್ನಿ ತುಂಬ ದೊಡ್ಡದು. ಆ್ಯಕ್ಚುಲಿ ಐ ಶುಡ್ ಸ್ಟಾರ್ಟ್ ಫ್ರಮ್ ಥ್ಯಾಂಕಿಂಗ್ ಪ್ರವೀರ್. ಆ್ಯಕ್ಚುಲಿ ನನ್ನ ರಾಹುಲ್ನ ಸರಿಗೆ ಇಂಟ್ರಡ್ಯೂಸ್ ಮಾಡಿದ್ದು. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಆದಮೇಲೆ ಸುಮಾರಷ್ಟು ಹರ್ಡಲ್ಸ್ ತುಂಬ ಏನೇನೋ ಸಾಹಸ ಮಾಡಿದ್ದೀವಿ, ಬಟ್ ವಿತ್ ಸಪೋರ್ಟ್ ಆಫ್ ಜಯರಾಮ್ ಸರ್ ಇವತ್ತು ಈ ಟೀಸರ್ ಆಗಲಿ ಸಿನಿಮಾ ಆಗಲಿ ರೆಡಿ ಆಗೋಕ್ಕೆ ಮೇನಾಗಿ ಅವರೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಸೊ ಎಲ್ಲ ಏನೇ ಸಿಚುವೇಶನ್ ಇದ್ರೂ ಆ ಟೈಮಲ್ಲೆಲ್ಲ ಜೊತೆ ನಿಂತಿದ್ದೀರಾ, ಸುಮಾರಷ್ಟು ಸಿಚುವೇಶನ್ಸಲ್ಲಿ ಕೂಡ ನಿಂತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಮೇನ್ಲಿ ನನ್ನ ಟೀಮು, ಅಂದರೆ ಒಂದು ಸಿನಿಮಾ ಇಷ್ಟರ ಮಟ್ಟಿಗೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಆಗಬೇಕು ಅಂದರೆ ಡೈರೆಕ್ಟ್ರು ಮತ್ತು ಕತೆ ಬರೆದವ್ರು ಇಬ್ಬರು ಮಾತ್ರ ಕರೆಕ್ಟಾಗಿದ್ರೆ ಆಗಲ್ಲ. ಅವ್ರ ಜೊತೆ ಸಾಥ್ ಕೊಡೋ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಸೊ ಅವರು ಕೂಡ ಬಿಗಿಯಾಗಿ ಕೆಲಸ ಮಾಡಬೇಕು ಜೊತೆಯಲ್ಲಿ. ಸೊ ನಮ್ಮ ವಾಯ್ಸಲ್ಲಿ ಇಲ್ಲೇ ಇದ್ದಾರೆ ಆಶ್ರಿತ್, ಯುವ, ವಿಶ್ವ, ಆಮೇಲೆ ಬರ್ತೀನಿ. ಸೊ ಶರತ್ ಅಂತ ಇದ್ರು, ನವೀನ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸರ್ ಹೇಳ್ದಂಗೆ ತುಂಬ ದೊಡ್ಡ ತಾರಾಗಣ ಇದು. ರಾಹುಲಿಂದ ಹಿಡಿದು ಕಾಶಿಮಾ, ಭಾವನಾ, ಆರತಿ ಪಡುಬಿದ್ರಿ ಅವರಿದ್ದಾರೆ, ರೋಹಿತ್ ಭಾನುಪ್ರಕಾಶ್ ಅವರಿದ್ದಾರೆ, ಮಂಜುನಾಥ್ ಹೆಗ್ಡೆ ಸರ್ ಮೇನ್ಲಿ. ಅಂದರೆ ನಮ್ಮ ಮಂಜುನಾಥ್ ಹೆಗ್ಡೆ ಸರ್ ನಿಮಗೆಲ್ಲ ಗೊತ್ತೇ ಇರ್ತಾರೆ, ಇಲ್ಲಿ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ನೋಡಿದ್ರಿ ನೀವು. ಫನ್ನಿ ವಿಷಯ ಏನು ಅಂದರೆ ಅವರು ನಾವೇನೋ ನಾರ್ಮಲ್ ಆಗಿ ಬರೆದಿರೋ ಡೈಲಾಗ್ನು ಕೂಡ ಒಂದು ಸ್ಪಾರ್ಕ್ ಕೊಟ್ಟು ಮಜವಾಗಿ ಹೇಳ್ತಾರೆ. ಸುಮ್ಮನೆ ಫಾರ್ ಎಕ್ಸಾಂಪಲ್ ಈಗ ರಾಹುಲ್ ಸಿನಿಮಾಲ್ ಒಂದು ಸೀನಲ್ಲಿ ಕಾಲ್ ಮುರ್ದ್ಬಿಟ್ಟು ಬೆಡ್ ಮೇಲೆ ಮಲಗಿರ್ತಾರೆ. ಸೊ ಅವಾಗ ಅವ್ರು ಕೇಳಿದಾಗ, ಅವ್ರ ತಂದೆ ಏನಾಯ್ತು ಅಂತ ಕೇಳಿದಾಗ, ನೀನು ಹೇಳ್ತಿದ್ದಲ್ಲ ಅವಾಗ ತಲೆ ಬಗ್ಸ್ ನಡಿ ಅಂತೇಳಿ ನಡ್ಕೊಂಡು ಹೋಗ್ತಾ ಇದೆ, ರೋಡಲ್ಲಿ ಗಾಡಿ ಗುದ್ಬಿಡ್ತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವ್ರಪ್ಪ ವಾಪಸ್ ಹೇಳ್ತಾರೆ, ಚಿಕ್ಕ ವಯಸ್ಸಿನ ಇನ್ನೊಂದು ಹೇಳ್ತಿದ್ದಲ್ಲ, ಪಕ್ಕದ ಮನೆ ಸುರೇಶನ್ ಮಗನ್ ಕುಡಿ ಅಂತೇಳಿ ಒಳ್ಳೆ ಬುದ್ಧಿ ಬರುತ್ತೆ ಅಂತ, ಅದು ಮಾಡಿದ್ರೆ ಒಳ್ಳೆ ಬುದ್ಧಿ ಬರ್ತಿತ್ತು ಅಂತ ಹೇಳ್ತಾರೆ. ಸೊ ನಾನು ಹೇಳ್ತಿರೋದೇನು ಅಂದ್ರೆ, ನಾವೇನೇ ಬರ್ದಿದ್ರು ಕೂಡ ಅದನ್ನ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತೋರ್ಸಕ್ಕಾಗೋದು ಒಬ್ಬ ನಟನೆ ಮಾಡಿದಾಗ ಮಾತ್ರ. ಸೊ ಆ ತರ ನೋಡಿದಾಗ ನನ್ನ ತಂಡದಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು, ಲವ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಇನ್ನು ನನಗೆ ಮೇನ್ ಸ್ಟ್ರೆಂತ್ 3 ಜನ ಹೆಸರು ತಗೊಳಕ್ಕೆ ಇಷ್ಟಪಡ್ತೀನಿ ಮನಸ್ಪೂರ್ವಕವಾಗಿ. ಒಂದು ಉದಯ್ ಲೀಲಾ DOP ಅವರು, 2ನೇದು ನಾಗೇಂದ್ರ ಉಜ್ಜನಿ ನಮ್ಮ ಎಡಿಟರು, 3ನೇದು ಸೂರಜ್ ಜಾಯ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಇವತ್ತಿಗೆ ಈ ಸಿನಿಮಾ ಇಷ್ಟು ಅಚ್ಚುಕಟ್ಟಾಗಿ ಆಗಿ ನಿಮ್ಮ ಮುಂದೆ ನಿಲ್ತಾ ಇದೆ ಅಂದ್ರೆ ಆ 3 ಜನನು ಕೂಡ ಮೇನ್ ಕಾರಣನೇ. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರ ಬಗ್ಗೆ ಆಮೇಲೆ ಸ್ಟೇಜ್ ಮೇಲೆ ಬಂದಾಗ ಮಾತಾಡ್ತೀನಿ. ಸೊ ಹೀರೋ ಕರ್ಕೊಡ್ತೀನಿ ಸರಿ ನಾನು. ಥ್ಯಾಂಕ್ ಯು ಎಲ್ರಿಗೂ ಟೀಸರ್ ಇಷ್ಟ ಆಯ್ತು ಅನ್ಸುತ್ತೆ. ಟೀಸರ್ ಆಲ್ರೆಡಿ ಯೂಟ್ಯೂಬಲ್ಲಿ ಲೈವ್ ಇದೆ. ಸೊ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೂ ಕಷ್ಟಪಟ್ಟು ಒಂದು ಶೇರ್ ಮಾಡಿ, ಜನ ನೋಡ್ಲಿ. ಇಷ್ಟ ಆದವ್ರು ನೋಡ್ತಾರೆ, ಶೇರ್ ಮಾಡ್ತಾರೆ. ಸೊ ಥ್ಯಾಂಕ್ ಯು. ರಾಹುಲ್ ಬಂದ್ಬಿಡಿ ಹಂಗೆ. ಹಾಗಾಗಿ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಮೀಡಿಯಾ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ಪವನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೀರೋ ಆಗಿ ಇದು ನನ್ನ ಮೊದಲನೇ ಸಿನಿಮಾ ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಅವಕಾಶ ಕೊಟ್ಟಿದ್ದಕ್ಕೆ ಜಯರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಆಲ್ಸೋ, ನಮ್ಮ ಎಂಟೈರ್ ಟೀಮ್, DOP, ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಫ್ರೆಂಡ್ಸು, ನಮ್ಮ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ, ಆಲ್ ಮೈ ಕೋ ಆ್ಯಕ್ಟರ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಕಿರಣ್ ಮಾಸ್ಟರ್, ಅಭಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾಲಿ ಲಕ್ಕಿ ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದ್ದೀರಿ. ಹೋಪ್ಫುಲಿ ಆ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಮುರಳಿ ಅಣ್ಣ,
ನಿಮ್ಮೆಲ್ಲರ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ವರ್ಷದಿಂದ ಅವ್ರ ಜೊತೆಗಿದ್ದೀನಿ, ತುಂಬಾ ಕಲಿಯಕ್ ಸಿಕ್ತು. ಅಂಡ್ ಪ್ರತಿಯೊಂದು ಸ್ಟೆಪ್ ಅಲ್ಲಿ ಗೈಡ್ ಮಾಡಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ. ಈವನ್ ಈ ಸಿನಿಮಾಗೂ ಜಯರಾಮ್ ಸರ್ಗೂ ಫೋನ್ ಮಾಡಿ ತಿಳ್ಕೊಂತ ಇದ್ರು ಹೆಂಗ್ ಬರ್ತಾ ಇದೆ ಏನು, ಅಂಡ್ ಆಲ್ವೇಸ್ ಮೋಟಿವೇಟ್ ಮಾಡಿದ್ರು ನಮ್ಮ ಡೈರೆಕ್ಟರ್ನ, ನಮ್ಮ ಎಂಟೈರ್ ಟೀಮ್ನ. ಅಂಡ್ ಪ್ರವೀರ್ ಸರ್ ಮೆನ್ಷನ್ ಮಾಡಿದಾಗ ಪ್ರವೀರ್ ಶೆಟ್ಟಿ ನಮ್ಮ ನಿದ್ರಾದೇವಿ ಹೀರೋ. ಅಂಡ್ ಪ್ರವೀಣ್ ಶೆಟ್ಟಿ ಸರ್, ಅಂಕಲ್ ಥ್ಯಾಂಕ್ ಯು ಸೋ ಮಚ್. ನೀವು ಇದ್ದಿದ್ದಕ್ಕೆ ಈ ಸಿನಿಮಾ ಆಯಿತು. ನಾವೇನೋ ಅನ್ಕೊಂಡೇನೋ ಸ್ಟಾರ್ಟ್ ಮಾಡಿದ್ವಿ, ಒಂದು ಪಾಯಿಂಟಲ್ಲಿ ಸ್ಟಕ್. ಅವಾಗ ಪ್ರವೀಣ್ ಸರ್, ನಮ್ಮ ಪ್ರವೀರು, ಡಿಸ್ಟ್ರಿಬ್ಯೂಟರ್ ಮನೋಜ್ ಸರ್ ಆ್ಯಂಡ್ ಜಯರಾಮ್ ಸರ್ ನಮಗೆ ಹೆಲ್ಪ್ ಮಾಡಿ ನಮ್ಮ ಒಂದು ಕನಸಿಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಇದ್ರೆ ನಮ್ಮ ಪ್ರಯತ್ನಕ್ಕೆ ಒಂದು ಶಕ್ತಿ ಸಿಗುತ್ತೆ. ಥ್ಯಾಂಕ್ ಯು. ಆಲ್ವೇಸ್ ಅದಕ್ಕೂ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಸಿನಿಮಾ ಬಗೀರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ. ಆ್ಯಂಡ್ ಈ ಸಿನಿಮಾ ಅಲ್ಲಿ ಅಣ್ಣವ್ರದ್ದೊಂದು ಹಾಡಿದೆ. ಸೊ ದೊಡ್ಡ ಮನೆ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಂತ ಒಂದು ಸ್ಪೆಷಲ್ ಫೀಲಿಂಗ್. ಒಂದು ಸಾಂಗಲ್ಲಿ ಹಳೆ ಹಾಡುಗಳೆಲ್ಲ ಬಂದೋಗುತ್ತೆ ಸರ್, ಒಂದು ಪಕ್ಕ ಮಾಸ್ ಸಾಂಗ್ ಅದು, ಅದರಲ್ಲೆಲ್ಲ ತುಂಬಾ ಈ ತರ ಬಂದೋಗೋ ಸಾಂಗ್ಸ್ ಮಿಕ್ಸ್ ಆಕ್ಚುಲಿ ಗುಣ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ದ ರೈಟ್ಸ್ ಫಾರ್ ಸಚ್ ಲೆಜೆಂಡರಿ ಸಾಂಗ್ಸ್. ನಮ್ಮ ತಾರಕ್ ಮಾಸ್ಟರ್ಗೂ ತುಂಬಾ ಥ್ಯಾಂಕ್ಸ್. ಸಾರಿ, ನರ್ವಸ್ ಆಗಿದ್ದೀನಿ, ಹೆಸರುಗಳು ಮರಿತಾ ಇದ್ದೀನಿ. ಅಂಡ್ ಆಲ್ಸೋ ಕೋ ಆಕ್ಟರ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಅಂಡ್ ನಮ್ಮ ನಾನು ವೆನೆವರ್ ಐ ಹ್ಯಾಡ್ ಸಮ್ ಮಿಸ್ಟೇಕ್ಸ್, ಅವರು ಹೇಳ್ಕೊಟ್ರು ಹಿಂಗ್ ಮಾಡಿ ಹಿಂಗ್ ಚೆನ್ನಾಗಿ ಬರುತ್ತೆ. ಅಂಡ್ ನಮ್ಮ DOP ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಮಿ ಇನ್ ದ ಬೆಸ್ಟ್ ವೇ ಪಾಸಿಬಲ್. ಅವರು ಪಾಪ ಈ ಟ್ರೀಟೆಡ್ ಇಟ್ ಲೈಕ್ ಇಟ್ಸ್ ಹಿಸ್ ಓನ್, ಅವ್ರದ್ದೇ ಕಾಸು ಅನ್ನೋ ಥರವಾಗಿ ಪ್ರತಿಯೊಂದು ಶಾರ್ಟ್ ಅಲ್ಲೂ, ಈವನ್ ಮೈನ್ಯೂಟ್ ಶಾರ್ಟ್ ಆಗಿರ್ಲಿ, ಚೂರು ಫೋಕಸ್ ಮಿಸ್ ಆದ್ರೆ ಬಿಡ್ತಾ ಇರ್ಲಿಲ್ಲ ನಮ್ಮನ್ನ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ ಎಲ್ರಿಗೂ. ಇವತ್ತು ಬಂದಿರುವಂತ ಆಲ್ ದ ಮೀಡಿಯಾ, ಪ್ರೆಸ್ ಅಂಡ್ ಟು ಆಲ್ ದ ಲವ್ಲಿ ಗೆಸ್ಟ್, ಅಂಡ್ ಥ್ಯಾಂಕ್ ಯು ಪವನ್ ಸರ್ ಬಂದಿರೋಕ್ಕೆ. ನಿಮ್ಮ ಸಿನಿಮಾ ಐ ಥಿಂಕ್ ಗೂಗ್ಲಿ ನಾನು ಎಷ್ಟು ಸರಿ ನೋಡಿದಿರೋ ಗೊತ್ತಿಲ್ಲ. ಸೊ ಬಿಗ್ ಫ್ಯಾನ್ ಆಫ್ ಯರ್ ಫಿಲ್ಮ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದು. ಇವತ್ತು ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಇದೆ, ಯಾಕಂದರೆ ಮೀಡಿಯಾ ಮುಂದೆ ಮಾತಾಡಿ ಸ್ವಲ್ಪ ಟೈಮ್ ಆಗಿತ್ತು. ಬಟ್ ಆಸ್ ಐ ಎಂಟರ್ಡ್, ನನಗೆ ಗ್ರೀಟ್ ಮಾಡಿದ ರೀತಿ ಇರ್ಬೋದು, ಅಷ್ಟು ಪ್ರೀತಿಯಿಂದ ಎಲ್ಲರೂ ಮಾತಾಡ್ಸಿದ್ದು ಮನ್ಸಿಗೆ ತುಂಬ ಖುಷಿ ಆಯಿತು. ಎಸ್ಪೆಷಲಿ ನಮ್ಮ ಸೀನಿಯರ್ ಮೀಡಿಯಾ ಅವರು ಇರ್ಬೋದು. ಸರ್, ಮಿಸ್ಡ್ ಯು ಸರ್. ಸೊ ಎಸ್, ಟೀಸರ್ ನೋಡಿದ್ರಲ್ಲ, ಇಷ್ಟ ಆಯ್ತಾ? ಖುಷಿನ ನೋಡಿದ್ರಲ್ಲ, ಖುಷಿ ಆಯ್ತಾ? ಓಕೆ. ಸೊ ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಆದಂತ ಜಯರಾಮ್ ಸರ್. ವಿದೌಟ್ ಯು ಸರ್, ಡೆಫಿನೆಟ್ಲಿ ದಿಸ್ ಮೂವಿ ವುಡಂಟ್ ಹ್ಯಾವ್ ಬಿನ್ ಪಾಸಿಬಲ್. ಆಕ್ಚುಲಿ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಹೋಪ್ ಕಳ್ಕೊಂಡಿದ್ದೆ ದಟ್ ಸಿನಿಮಾ ಏನಾಗುತ್ತೆ ಅಂತ. ಬಟ್ ಆ ಟೈಮಲ್ಲಿ ನಮ್ಮೆಲ್ಲ ಕೈ ಹಿಡಿದು ನಮ್ಮ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಲ್ಲಿವರೆಗೂ ತಂದಿದ್ದೀರಾ ಸರ್. ಆಲ್ ಥ್ಯಾಂಕ್ಸ್ ಟು ಯು. ಐ ವಿಶ್ ಅಂಡ್ ಪ್ರೇ ದಟ್ ನೀವು ಆಸ್ ಅ ಪ್ರೊಡ್ಯೂಸರ್ ಹ್ಯಾವ್ ಅ ವೆರಿ ಲಾಂಗ್ ಅಂಡ್ ಸಕ್ಸಸ್ಫುಲ್ ಜರ್ನಿ. ಅಂಡ್ ನಿಮ್ಮ ಬ್ಯಾನರ್ ಅಲ್ಲಿ ತುಂಬಾ ಒಳ್ಳೆ ಒಳ್ಳೆ ಸಿನಿಮಾ ಬರಲಿ. ಅಂಡ್ ಹೀಗೆ ನೀವು ಹೊಸ ಟ್ಯಾಲೆಂಟ್ಸ್ ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಡೈರೆಕ್ಟರ್ ಸೂರತ್ ಸರ್, ನೀವೆಲ್ಲಿದ್ದೀರಾ? ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಸಚ್ ಬ್ಯೂಟಿಫುಲ್ ಸಾಂಗ್ಸ್. ಅಂಡ್ ಆಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಆ ಸ್ಟೋರಿ ಹೇಳ್ತೀನಿ. ವಿ ವರ್ ಶೂಟಿಂಗ್, ಸೊ ನಾಳೆ ನನ್ನ ಇಂಟ್ರೊಡಕ್ಷನ್ ಸಾಂಗ್ ಇತ್ತು. ಸರ್ ಹೇಳಿದ್ರು ಒಂದು ಸಾಂಗ್ ಮಾಡ್ಕೊಡಿ ಅಂತ. ಹಿ ಸ್ಯಾಟ್ ದೇರ್, ಸೆಟ್ ಅಲ್ಲಿ ಕಂಪೋಸ್ ಮಾಡಿದ್ದಾರೆ ಆ ಸಾಂಗ್, ಅಂಡ್ ದಟ್ ಇಸ್ ಮೈ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಇವಾಗ ಸಾಂಗ್ಸ್ ರಿಲೀಸ್ ಆದಾಗ ನಿಮ್ಗೆಲ್ಲ ನೋಡ್ತೀರಾ, ಕೇಳ್ತೀರಾ, ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಅಂಡ್ ರಾಹುಲ್, ವೆಲ್ಕಮ್ ಟು ದಿ ಇಂಡಸ್ಟ್ರಿ. ನಿಮಗೆ ಒಳ್ಳೇದಾಗ್ಲಿ. ಅಂಡ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸೊ ವಿಶ್ ಯು ಹ್ಯಾವ್ ಅ ಲಾಂಗ್ ಜರ್ನಿ. ಅಂಡ್
to all the cast and crew and especially our dance masters irbodu, Kiran sir, Abhi sir, Tarak master, oh my god, ನೀವು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ರೆ you'll be shocked. So, and especially to all the technicians irbodu and to all the ADs, our assistant directors, Yuva, Sharad, my bro, Ashrit, and and hair, makeup, and to the entire cast and crew, thank you so much. ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾವು ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ಸೊ ಥ್ಯಾಂಕ್ ಯು ಟು ಆಲ್ ದ ಮೀಡಿಯಾ. ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ಆ್ಯಂಡ್ ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಮಾತಾಡಿದೆ. ನನ್ನ ಪಾತ್ರ ಇದರಲ್ಲಿ ಪಾತ್ರದ ಹೆಸರು ಖುಷಿ ಅಂತ ಸರ್. ಸೊ ಖುಷಿ ಒಂದು ವೆರಿ ಬಬ್ಲಿ ಗರ್ಲ್, ಇಂಡಿಪೆಂಡೆಂಟ್ ಗರ್ಲ್. ಸೊ ಅವಳ ಲೈಫ್ ಐ ಥಿಂಕ್ ನಾನು ತುಂಬ ಹೇಳಿದ್ರೆ ಅದು ರಿವೀಲ್ ಆಗುತ್ತೆ. ಸೊ ಸರ್ ಹೇಳಿದ್ದಾರೆ ಜಾಸ್ತಿ ಏನು ಬಿಟ್ಕೊಡ್ಬೇಡಿ ಅಂತ, ಬಿಕಾಸ್ ಕ್ಯಾರೆಕ್ಟರ್ ಅಲ್ಲೇ ಗೊತ್ತಾಗುತ್ತೆ ನಾನು ಹೇಳಿದ್ರೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ಇಟ್ಸ್ ಅ ವೆರಿ ಬಬ್ಲಿ ಕ್ಯಾರೆಕ್ಟರ್, ಬಟ್ ಸಿನಿಮಾದಲ್ಲಿ ದರ್ ಇಸ್ ಅ ವೆರಿ ಸ್ಟ್ರಾಂಗ್ ತುಂಬಾ ಸ್ಟ್ರಾಂಗ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಸೊ ಮೆಸೇಜ್ ಇದೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಬರೋ ನೆಕ್ಸ್ಟ್ ಈವೆಂಟ್ಸ್ ಅಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಸರ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಮತ್ತೆ ಸಪೋರ್ಟ್ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ರು ಆ ಫುಟೇಜ್ ಅಲ್ಲಿ ಇವರು. ಸೊ ನನಗೆ ಆ ಸಿನಿಮಾ ನಿಂತು ಹೋದಾಗ ಒಂದು ಸ್ಟ್ರಾಂಗ್ ಆಗಿ ಅನಿಸ್ತು. ಒಂದು ಒಳ್ಳೆ ಆಕ್ಟರ್ ಇದಾರೆ, ಒಂದು ಒಳ್ಳೆ ಇಂಟೆನ್ಷನ್ ಇದೆ, ಒಂದು ಒಳ್ಳೆ ಇನ್ನೋಸೆನ್ಸ್ ಇದೆ ಮುಖದಲ್ಲಿ. ತುಂಬಾ ಚೆನ್ನಾಗಿ ಆಕ್ಚುಲಿ ಯೂಸ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ. ಅವ್ರನ್ನ ಕರೆಕ್ಟ್ ಆಗಿ ತೋರಿಸುವಂತ ಡೈರೆಕ್ಟರ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಆಕ್ಚುಲಿ ನನ್ನ ಲಕ್ ಆಕ್ಚುಲಿ ನನಗೆ ಅದೇ ಟೈಮ್ಗೆ ಮನೋಜ್ ಆಕ್ಚುಲಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಅವರು ಒಂದು ಸ್ಕ್ರಿಪ್ಟಿಗೆ ಕರೆಕ್ಟ್ ಆಗಿ ರೆಡಿಯಾಗಿ ಕಾಯ್ತಾ ಇದ್ರು. ಸೊ ಒಂದು ನಂದೊಂದು ಸ್ಮಾಲ್ ಇದಿದೆ ಕಾಂಟ್ರಿಬ್ಯೂಷನ್. ಏನಪ್ಪಾ ಅಂದ್ರೆ ಪರಿಚಯ ಮಾಡಿಸಿದ್ ನಾನೇ. ಸೊ ಪರಿಚಯ ಮಾಡಿಸಿ ಅಲ್ಲಿಂದ ಮುಂದಕ್ಕೆ ಅದು ಇಟ್ ಟುಕ್ ವೆರಿ ವೆರಿ ವೈಲ್ಡ್ ರನ್ ಅಂತ ಹೇಳ್ಬೋದು. ಸೊ ಸುಮಾರು ವಿ ಹ್ಯಾವ್ ಎ ವೆರಿ ವೆರಿ ಬ್ಯೂಟಿಫುಲ್ ಮೆಮೊರೀಸ್. ಅಂಡ್ ಇದರಲ್ಲಿ ನನಗೆ ಮೇನ್ ಆಗಿ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಆಕ್ಚುಲಿ. ಸೊ ನಮ್ಮ ಜೈರಾಮ್ ಸರ್ ಅಂತೂ ನಾವು ಕೇಳಕ್ಕಿಂತ ಮುಂಚೆನೆ ತುಂಬಾ ಸತಿ ಆಕ್ಚುಲಿ ನಮ್ಗೆ ಸಿಕ್ಕಾಪಟ್ಟೆ ಅರ್ಥ ಮಾಡ್ಕೊಂಡು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಈ ಪ್ರಾಜೆಕ್ಟ್ ಇಲ್ಲಿವರೆಗೆ ಬರೋದೇ ಆಕ್ಚುಲಿ ನಮ್ಗೆ ಒಂದು ದೊಡ್ಡ ಮಿರಾಕಲ್. ಆಕ್ಚುಲಿ ತುಂಬಾನೇ ಏನೇನೋ ಸಿಕ್ಕಾಪಟ್ಟೆ ಕನ್ಸ್ಟೆಂಟ್ಸ್ ಇತ್ತು. ಸೊ ವಿ ಆರ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು ಸರ್. ಪ್ರತಿ ಹಂತದಲ್ಲೂ ನಿಮಗೆ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ. ಅಂಡ್ ವಿ ಆರ್ ವೆರಿ ವೆರಿ ಹ್ಯಾಪಿ ಅಂಡ್ ವೆರಿ ಗ್ರೇಟ್ಫುಲ್ ಅಬೌಟ್ ದ ಸಪೋರ್ಟ್ ವಿ ಗಾಟ್. ಅಂಡ್ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ವಿ ಕೆನ್ ನನಗೆ ಆಕ್ಚುಲಿ ಸರ್ ವಿ ಆರ್ ಆಲ್ ವೆರಿ ಬಿಗ್ ಫ್ಯಾನ್ ಆಫ್ ಯು ಸರ್. ಸೊ ದ ವರ್ಕ್ ದಟ್ ವಿ ಹ್ಯಾವ್, ನಮ್ಗೆ ಗೊತ್ತಿರೋ ಪ್ರಕಾರ ನಾವೆಲ್ಲ ನಿಮ್ನ ಫಾಲೋ ಮಾಡಿ ಸುಮಾರೆಲ್ಲ ನೋಡಿರೋದ್ರಿಂದ ಅಲ್ಲಿಂದ ಸುಮಾರು ಕಲ್ತಿರೋದು ಇದಾವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಅಂಡ್ ನಮ್ಗೆ ಮ್ಯೂಸಿಕಲ್ ಮೇನ್ ಆಗಿ ನಾನು ಆನ್ಸರ್ ಮಾಡಬೇಕು. ಸೊ ನಾವು ಸುಮಾರು ಒಂದಷ್ಟು ಸಾಂಗ್ಸ್ ಹಳೆದನ್ನು ಕೂಡ ಒಂದಷ್ಟು ತಗೊಂಡು ಯೂಸ್ ಮಾಡಿದ್ದೀವಿ. ಸೊ ಅದಕ್ಕೆ ನನಗೆ ನಮ್ಮ ಗುಣ ಸರ್ ಆಕ್ಚುಲಿ ವಿ ಆರ್ ವೆರಿ ವೆರಿ ಥ್ಯಾಂಕ್ ಯು ಸರ್. ಸೊ ನಮ್ಗೆ ಸಿನಿಮಾಗೆ ತುಂಬಾ ಒಂದು ಏನ್ ಹೇಳ್ತೀರಾ ಒಂದೊಂದು ಸೋಲ್ ಅಂತ ಬೇಕಾಗಿತ್ತು. ಸೊ ನಮ್ಗೆ ಚೆನ್ನಾಗಿ ಒಂದು ಹೊಸದಾಗಿ ಒಂದು ಬೇರೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ಆಕ್ಚುಲಿ ಈ ತರ ಮಾಡ್ತಾರೆ, ಬಟ್ ನಮ್ಮ ಇಂಡಸ್ಟ್ರಿಲಿ ಆಕ್ಚುಲಿ ಅಷ್ಟರ ಮಟ್ಟಿಗೆ ಇನ್ನು ಯೂಸ್ ಮಾಡಿರ್ಲಿಲ್ಲ. ಸೊ ನಮ್ಗೆ ತುಂಬಾನೇ ಚೆನ್ನಾಗಿ ಆಕ್ಚುಲಿ ಹೆಲ್ಪ್ ಆಯ್ತು. ಇವಾಗ ನಿಮ್ಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಅದಕ್ಕೆ ಅರ್ಥ ಅದ್ರಲ್ಲಿ ಒಂದೊಂದು ಸಪೋರ್ಟ್ ನಮ್ಗೆ ಆಕ್ಚುಲಿ ತುಂಬಾನೇ ಚೆನ್ನಾಗಿ ಸಿಕ್ಕಿದೆ. ಅಂಡ್ ಮನೋಜ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಮನೋಜ್ ಅವರ ಜರ್ನಿ ಇಟ್ ಇಸ್ ಮೋರ್ ಲೈಕ್ ವಿ ಆರ್ ನಾಟ್ ಲೈಕ್ ಫ್ರೆಂಡ್ಸ್, ವಿ ಆರ್ ಆಲ್ಮೋಸ್ಟ್ ಅ ಫ್ಯಾಮಿಲಿ. ನಾವು ನಮ್ಗೆ ಅವ್ರು ಏನ್ ಯೋಚನೆ ಮಾಡ್ತಾರೋ ಅದಕ್ಕಿಂತ ಮುಂಚೆನೆ ನಾನು ಒಂದ್ ಸ್ಟೆಪ್ ಯೋಚನೆ ಮಾಡಿ ಮುಂಚೆನೆ ನೀವ್ ಇದೇ ಕೇಳ್ತಾ ಇರಲ್ವ ಅನ್ನೋ ಲೆವೆಲಿಗಂತೂ ಇದೀವಿ. ಸೊ ಅದು ನಿಮಗೆ ಸ್ಕ್ರೀನ್ ಅಲ್ಲೂ ಕಾಣಿಸಿದೆ ಅಂತ ಅನ್ಕೊಂತೀನಿ. ಟೀಸರ್ ಎಲ್ಲರಿಗೂ ಇಷ್ಟ ಆಗಿದೆ. ಅಂಡ್ ರಾಹುಲ್ ಅಂಡ್ ಕಾಶಿಮಾ, ಯು ಬೋತ್ ಆರ್ ಲುಕಿಂಗ್ ರಿಯಲಿ ರಿಯಲಿ ನೈಸ್. ಅಂಡ್ ಐ wholeheartedly wish you the best in this industry. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಟೀಸರ್, ಸೊ ಇನ್ನು ಸಾಂಗ್ಸ್ ಬರ್ಲಿ, ಇನ್ನು ಟ್ರೈಲರ್ ಬರ್ಲಿ, ಹಂತವಾಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸಿನಿಮಾ ಏನು ಅಂತ. ಬಟ್ ಇಟ್ಸ್ ಎ ಫೀಸ್ಟ್ ಫಾರ್ ಶೋರ್. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಕ್ವಶನ್ ಸರ್. ಅದು ಏನ್ ಮಾಡ್ತೀರಾ, ನನ್ನ ತಂದು ನಿಲ್ಲಿಸಿದ್ರು ಸರ್ ಆಕ್ಟ್ ಮಾಡ್ಬೇಕು ಅಂತ. ನಾನಂತೂ ಏನು ಕೇಳ್ಕೊಂಡಿಲ್ಲ.
ಅದು ಈಗಲೇ ಹೇಳ್ಬಿಡ್ತೀನಿ. ತಂದು ನಿಲ್ಸಿದ್ರು ಏನೋ ಒಂದು ಸ್ವಲ್ಪ ಲೈಟಾಗಿ ಅಷ್ಟೇ, ಏನೋ ಸೈಡಲ್ಲಿ ಕಾಣಿಸ್ತೀನಿ ಎಲ್ಲೋ ಒಂದೊಂದು ಕಡೆ ಅಷ್ಟೇ ಸರ್. ಏನು ಮುಂದೆ ಅಂತ ನಿಂತ್ಕೊಂಡು ಏನೋ ಮಾಡಿಲ್ಲ, ಬಟ್ ಏನೋ ಕಾಣಿಸ್ತೀನಿ ಸರ್ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಸೌಂಡ್ ಡಿಸೈನರ್ ಫಸ್ಟ್ ಆಫ್ ಆಲ್ ಮನೋಜಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಫಸ್ಟ್ ಫಿಲ್ಮಿಂದ ಇದುವರೆಗೂ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇಸ್ ಗಾಟ್ ಅ ಗ್ರೇಟ್ ಕಾನ್ಫಿಡೆನ್ಸ್ ಇನ್ ಮೇ, ಸೊ ಅದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ನಮ್ಮ ಕೆಲಸ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ, ಇನ್ಮೇಲೆ ಡಬ್ಬಿಂಗು, ಸೌಂಡ್ ಡಿಸೈನು, ಸಾಂಗ್ ಮಿಕ್ಸರ್ಸು ಎಲ್ಲ. ಸೊ ಈಗ ಟೀಸರ್ ಕೇಳಿರ್ತೀರ, ನಿಮಗೆ ಹೇಗಿದೆ ಅಂತ ಗೊತ್ತು. ಸೊ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ಎವ್ರಿವನ್, ಥ್ಯಾಂಕ್ ಯು ಸೊ ಮಚ್. ಬಿಡುಗಡೆ ಮಾಡಿದ್ರು ಟ್ರೀಸರ್ನ, ತುಂಬ ಖುಷಿ ಆಯಿತು. ನೀ ನಂಗೆ ಅಲ್ವಾ ಟ್ರೀಸರ್ ತುಂಬ ಚೆನ್ನಾಗಿದೆ. ರಾಹುಲ್ ತುಂಬ ದಿನದಿಂದ ಗೊತ್ತು, ಸಿನಿಮಾಕ್ಕಾಗಿ ತುಂಬ ಸೈಕಲ್ ಹೊಡೆದಿದ್ದಾರೆ, ಮಾಡಲೇಬೇಕಂತ. ಅದಕ್ಕೆ ಸರಿಯಾಗಿ ಮನೋಜ್ ಅವರು ತಯಾರು ಮಾಡಿದ್ರು. ಆ ಲುಕ್ ಎಲ್ಲ ತುಂಬ ಚೆನ್ನಾಗಿದೆ, ಡಾನ್ಸ್ ಚೆನ್ನಾಗಿದೆ, ಕ್ಯಾಮ್ರಾಮನ್ ತುಂಬ ವರ್ಕ್ ಮಾಡಿದ್ದಾರೆ. ನಮ್ಮ ಭಟ್ರು ಸಂಗೀತ ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹೀರೋಯಿನ್ ಕಾಶಿಮಾ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಚಿತ್ರರಂಗಕ್ಕೆ ಹೊಸ ಪ್ರತಿಭೆಗಳು ಬೇಕು. ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್, ಅವ್ರ ಶಕ್ತಿ ಪಲ್ಲವಿ ಮೇಡಮ್ ಗಂಡನ್ ಬಿಟ್ಬಿಟ್ಟಿದ್ದಾರೆ, ಸಿನಿಮಾ ಮಾಡ್ತಾ ಇರಿ ಅಂತ. 6ನೇ ಸಿನಿಮಾ ಮಾಡ್ತಾ ಇದ್ದಾರೆ, 3 ಮುಗಿಸ್ಬಿಟ್ಟವ್ರೆ, ಇನ್ನೊಂದು 3 ನಡೀತಾ ಇದೆ. ಆ ಶಕ್ತಿ ತಾಯಿ ಭುವನೇಶ್ವರಿ ಇಂಥ ಪ್ರೊಡ್ಯೂಸರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿತ್ತು, ಬಂದಿದ್ದಾರೆ. ಅವರು ಹೊಸಬರಿಗೆ ಅವಕಾಶ ಮಸ್ತ್ ಕೊಟ್ಟಿದ್ದಾರೆ. ಅದನ್ನ ಚೆನ್ನಾಗಿ ಟ್ರೇಸರ್ ಅಲ್ಲಿ ತೋರಿಸಿದ್ರ. ಸಿನಿಮಾದಲ್ಲಿ ದುಡ್ಡು ಆಗ್ಬೇಕು, ಸರಿಯಾಗಿ ಅವ್ರಿಗೆ ಬೆಂಬಲ ನಮ್ಮ ಗುಣ ಸರಿಗಮ ಯಾವಾಗಲೂ ಇರ್ತಾರೆ. ಜಯರಾಮ್ ಸರ್ ಹಿಂದ್ಗಡೆ ಎಲ್ಲ ಮ್ಯೂಸಿಕ್ ಸ್ವಲ್ಪ ಕಡಿಮೆ ದುಡ್ಡು ಕೊಡ್ತಾ ಇದ್ರೆ, ಜಾಸ್ತಿ ಕೊಡ್ತಾ ಇದ್ದಾರೆ. ಅಂತೂ ಕನ್ನಡ ಚಿತ್ರಕ್ಕೆ ಮ್ಯೂಸಿಕ್ಗೆ ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ. ಇದೇ ತರ ಬೆಂಬಲ ಎಲ್ಲ ಸಿನಿಮಕ್ಕೂ ಕೊಡಿ, ಕನ್ನಡ ಸಿನಿಮಕ್ಕೆ ಕೊಡಿ. ಕನ್ನಡ ಸಿನಿಮಕ್ಕೆ ಬೆಂಬಲ ಕಡಿಮೆ ಇದೆ. ಕನ್ನಡ ಸಿನಿಮಾ ಇವತ್ತು ಎಲ್ಲೂ ಬಂಡವಾಳ ಹಾಕೋರು ಕಡಿಮೆ ಇದ್ದಾರೆ. ಥಿಯೇಟ್ರಿಂದ ಈಚೆ ಬಂದ್ರೆ ಅದು ಓಡುವಂಥದ್ದು ಕಡಿಮೆ ಇದೆ. ಆಮೇಲೆ OTT ಇದರಲ್ಲೂ ಸಹ ನಮಗೆ ಅವಕಾಶ ಸಿಗ್ತಾ ಇದೆ. ಇದೆಲ್ಲ ನೋವುಗಳನ್ನ ನಾವು ತುಂಬಿಕೊಂಡಿದೀವಿ. ಒಂದಿನ ದಂಗೆ ಎಳ್ಳಲೇಬೇಕಾಗತ್ತೆ. ನಾವೆಲ್ಲ ದಂಗೆ ಎದ್ದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಜಯರಾಮ್ ಸರ್ ಅಂತವ್ರು ಮತ್ತೆ ಹಿಂದಕ್ಕೆ ಹೋಗಬಾರ್ದು. ಖಂಡಿತ ಸರ್, ನಿಮ್ಗೆ ಹೊಸ ಹೊಡೆದ್ರಿಂದ ಇವತ್ತಲ್ಲ ನಾಳೆ ನಿಮ್ ಖಜಾನೆ ತುಂಬುತ್ತೆ, ಎಲ್ಲೆಲ್ಲಿ ಹೋಗಿದೆಯೋ ಅದೆಲ್ಲ ತುಂಬುತ್ತೆ ಅನ್ನುವಂತ ಭರವಸೆ ನನಗಿದೆ. ನಾವೆಲ್ಲ ಇರ್ತೀವಿ ನಿಮ್ ಜೊತೆಗೆ. ಸಿನಿಮಾ ಯಶಸ್ವಿ ಆಗಲಿ. ಭಟ್ರಂತೂ ಚೆನ್ನಾಗಿ ಸಂಗೀತ ಕೊಟ್ಟಿರೋ ನಾನು ನೋಡಿದ್ದೀನಿ, ಎಲ್ಲ ಕೇಳಿ ನೋಡಿದ್ದೀನಿ. ಅದರಲ್ಲಿ ಅನೇಕ ಮನೋಜ್ ಅವರ ತುಣುಕುಗಳನ್ನು ನೋಡಿದ್ದೀನಿ. ರಾಹುಲ್ ಶುಭವಾಗಲಿ, ನಿರಂತರ ಪ್ರಯತ್ನ ಮಾಡ್ತಾ ಇರಿ. ನಾವೆಲ್ಲ ನಿಮ್ ಜೊತೆಗಿದ್ದೀವಿ. ಶುಭವಾಗಲಿ. ಪವನ್ ನೋಡಿ ಬಂದಿದ್ದೀವಿ, ಬನ್ನಿ ಸರ್ ಮೇಲೆ. ನಿಮ್ಮನ್ನು ನೋಡ್ರೆ ಕನ್ನಡಕ್ಕೆ ಒಂದು ಒಳ್ಳೆ ಆಸ್ತಿ ನೀವು, ಚಿತ್ರರಂಗಕ್ಕೆ ಖುಷಿ ಆಗುತ್ತೆ. ನಿಮ್ಮಿಂದ ನಾವು ನಿರೀಕ್ಷೆ ಇಟ್ಟಿದ್ದೀವಿ ಚಿತ್ರರಂಗನ ಎತ್ತಿಡಿಲಿಕ್ಕೆ. ಅನೇಕ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೂ ಭರವಸೆ ಇದೆ. ಶುಭವಾಗಲಿ.